ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಬಸವರಾಜ ಹರನಹಳ್ಳಿ, ಬಳ್ಳಾರಿ ಜಿಲ್ಲಾ ವರದಿಗಾರ. ಈ ಬಾರಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭೀಕರ ಬರಗಾಲ ಕೂಡ ಆವರಿಸಿರ್ತಕ್ಕಂಥದ್ದು. ಅದರಲ್ಲೂ ತುಂಗಭದ್ರಾ ಜಲಾಶಯದ ಅಚ್ಚುಕಟ್ಟು ಪ್ರದೇಶದ ರೈತರಿಗೂ ಕೂಡ ನೀರಿನ ಬರ ಕೂಡ ಶುರುವಾಗಿರ್ತಕ್ಕಂಥದ್ದು. ಈ ವರ್ಷ ಕೇಳಿ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ತುಂಗಭದ್ರಾ ಜಲಾಶಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಕೂಡ ಸಂಗ್ರಹ ಆರಂಭದಲ್ಲಿ ಆಗಿರಲಿಲ್ಲ. ಆದರೆ ಈಗ ಸರಿಸುಮಾರು 95 ಟಿಎಂಸಿ ನೀರು ಜಲಾಶಯದಲ್ಲಿ ಸಂಗ್ರಹ ಆಗಿರ್ತಕ್ಕಂಥದ್ದು. ಆದಾಗ್ಯೂ ಕೂಡ ನೀರಿಗೆ ಬರ ಕೂಡ ಎದುರಿಸಬೇಕಾದಂತಹ ಪರಿಸ್ಥಿತಿ ರೈತರಿಗೆ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈಗಾಗಲೇ ಇದೇ ತಿಂಗಳ 11ರಂದು ತುಂಗಭದ್ರಾ ಜಲಾಶಯದ ನೀರಾವರಿ ಸಲಹಾ ಸಮಿತಿ ಕೂಡ ಒಂದು ಸಭೆ ಕೂಡ ಮಾಡಲಾಗಿತ್ತು. ಒಂದು ಸಭೆಯಲ್ಲಿ ತೀರ್ಮಾನ ಕೂಡ ಆಗಿರ್ತಕ್ಕಂಥದ್ದು 90 ದಿನಗಳ ಕಾಲ ಮೊದಲ ಬೆಳೆಗೆ ನೀರು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸಭೆಯಲ್ಲಿ ಕೂಡ ಚರ್ಚೆ ಆಗಿತ್ತು. ಅದರಂತೆ ಈಗಾಗಲೇ ಕಾಲುವೆಗಳಿಗೂ ಕೂಡ ನೀರು ಕೂಡ ಬಿಟ್ಟಿರ್ತಕ್ಕಂಥದ್ದು. ದುರಂತ ಅಂದ್ರೆ ಕಾಲುವೆಗಳಿಗೆ ನೀರು ಹರಿಸಲಾಗಿದೆ, ಆದರೆ ರೈತರಿಗೆ ಇದುವರೆಗೂ ಕೂಡ ನೀರು ತಲುಪ್ತಾ ಇಲ್ಲ. ಇದಕ್ಕೆ ಪ್ರಮುಖವಾಗಿ ಕಾರಣ ಆಗಿರ್ತಕ್ಕಂಥದ್ದು ಜಲಾಶಯದಿಂದ ತುಂಗಭದ್ರಾ ಕಾಲುವೆಗಳಿಗೆ, ಅದರಲ್ಲೂ ಎಲ್ಎಲ್ಸಿ ಕಾಲುವೆಗೆ ಕೇವಲ 650 ಕ್ಯೂಸೆಕ್ಸ್ ನೀರನ್ನು ಮಾತ್ರ ಬಿಟ್ಟಿರ್ತಕ್ಕಂಥದ್ದು. ಇಲ್ಲಿ ರೈತರಿಗೆ ಸಮರ್ಪಕವಾಗಿ ನೀರು ತಲುಪಿಸಬೇಕಾದ್ರೆ ಸುಮಾರು 1500ರಿಂದ 1800 ಕ್ಯೂಸೆಕ್ಸ್ ನೀರನ್ನ ಎಲ್ಎಲ್ಸಿ ಕಾಲುವೆಗೆ ಬಿಡಬೇಕಾಗುತ್ತೆ. ಆದರೆ ಇಲ್ಲಿ ಕೇವಲ 650 ಕ್ಯೂಸೆಕ್ಸ್ ನೀರನ್ನು ಮಾತ್ರ ಬಿಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನೀರುಗಳು ಕಾಲುವೆಯ ತೂಬುಗಳಿಗೆ ಕೂಡ ತಲುಪ್ತಾ ಇಲ್ಲ. ರೈತರಿಗೆ ನೀರು ಕೂಡ ಇದುವರೆಗೂ ಕೂಡ ತಲುಪ್ತಾ ಇಲ್ಲ. ಈಗಾಗಲೇ ರೈತರು ಅದರಲ್ಲೂ ಅಚ್ಚುಕಟ್ಟು ವ್ಯಾಪ್ತಿಯ ಪ್ರದೇಶದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯನ್ನು ಕೂಡ ಬೆಳೆಯಲಾಗುತ್ತೆ. ಈಗಾಗಲೇ ರೈತರು ಕೂಡ ಭತ್ತ ನಾಟಿ ಮಾಡಲಿಕ್ಕೆ ಈಗಾಗಲೇ ಕಳೆದ 2 ತಿಂಗಳ ಹಿಂದೆಯೇ ಒಂದು ಸಸಿಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಈಗಾಗಲೇ 60 ದಿನ ಕಳೀತಾ ಬಂದರೂ ಕೂಡ ಇದುವರೆಗೂ ಕೂಡ ನಾಟಿ ಮಾಡಲಿಕ್ಕೆ ರೈತರಿಗೆ ಸಾಧ್ಯ ಆಗ್ತಾ ಇಲ್ಲ. ಡ್ಯಾಂ ನಿರ್ಮಾಣ ಆಗಿ ಸುಮಾರು 73 ವರ್ಷಗಳ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ತುಂಗಭದ್ರಾ ಜಲಾಶಯದಲ್ಲಿ ಇಷ್ಟೊಂದು ನೀರಿನ ಪ್ರಮಾಣ ಇದ್ರೂ ಕೂಡ ರೈತರಿಗೆ ನೀರಿನ ಬರ ಶುರುವಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಇಲ್ಲಿ ಆಂಧ್ರ ಮತ್ತು ಕರ್ನಾಟಕ ಜಂಟಿಯಾಗಿ ನೀರನ್ನ ಎಲ್ಎಲ್ಸಿ ಕಾಲುವೆಗೆ, ಅದು ಎಚ್ಎಲ್ಸಿ ಕಾಲುವೆಗೆ ನೀರನ್ನ ತೆಗೆದುಕೊಳ್ಳಬೇಕಾಗುತ್ತೆ. ಆದರೆ ಈ ಬಾರಿ ಆಂಧ್ರದ ಕೋಟ ಏನಿದೆ, ಆಂಧ್ರದ ಕೋಟದಡಿ ಆಂಧ್ರದ ರೈತರು ಕೂಡ ನೀರನ್ನ ತೆಗೆದುಕೊಂಡು ಹೋಗ್ತಾ ಇಲ್ಲ. ಆಟಲ್ಲಿ ಆಂಧ್ರ ಮತ್ತು ಕರ್ನಾಟಕದ ರೈತರು ಸೇರಿದ್ರೆ ಸರಿಸುಮಾರು 1500 ಕ್ಯೂಸೆಕ್ಸ್ ನೀರನ್ನ ಈ ಒಂದು ಎಲ್ಎಲ್ಸಿ ಕಾಲುವೆಗೆ ಹರಿಸಬೇಕಾಗುತ್ತೆ. ಆದ್ರೆ ಮಾತ್ರ ಆಂಧ್ರ ಮತ್ತು ಕರ್ನಾಟಕದ ರೈತರಿಗೆ ಸಮರ್ಪಕವಾಗಿ ನೀರು ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಇಲ್ಲಿ ಆಂಧ್ರದ ರೈತರು ನಾವೀಗ ಕೃಷಿಗೆ ನೀರನ್ನ ತೆಗೆದುಕೊಂಡು ಹೋಗ್ತಾ ಇಲ್ಲ. ನಾವಿನ್ನ ಆಂಧ್ರ ಸರ್ಕಾರ ಇದುವರೆಗೂ ಕೂಡ ಇನ್ನು ಇಂಡೆಂಟ್ ಕೂಡ ಕೊಟ್ಟಿಲ್ಲ. ಆ ನಿಟ್ಟಿನಲ್ಲಿ ಕೂಡ ನಾವು ಆಂಧ್ರ ಕೋಟದಡಿ ನಾವು ನೀರನ್ನ ಬಿಡ್ತಾ ಇಲ್ಲ ಅಂತೇಳಿ ಟಿಬಿ ಬೋರ್ಡ್ನ ಅಧಿಕಾರಿಗಳು ಸಮಜಾಯಿಷಿಯನ್ನು ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ಕರ್ನಾಟಕದ ರೈತರಿಗೆ ನೀರು ಸಮರ್ಪಕವಾಗಿ ತಲುಪ್ತಾ ಇರಲ್ಲ. ಆ ನಿಟ್ಟಿನಲ್ಲಿ ಕೂಡ ರೈತರು ಕೂಡ ಪ್ರತಿನಿತ್ಯ ಪ್ರತಿಭಟನೆಗಳು, ಹೋರಾಟದ ಕಾವು ಕೂಡ ರೈತರಿಂದ ಕೂಡ ಹೆಚ್ಚಾಗ್ತಾ ಇದೆ. ಇಲ್ಲಿ ಕೇವಲ ಟಿಬಿ ಬೋರ್ಡ್ನಿಂದ ಕಾಲುವೆಗಳಿಗೆ ನೀರು ಬಿಟ್ಟಿವೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಟ್ಟರೆ ಮಾತ್ರ ಕಾಲುವೆಗಳಿಗೆ ಮತ್ತು ಕೊನೆ ಭಾಗದ ರೈತರಿಗೆ ಕೂಡ ನೀರು ತಲುಪಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಆದರೆ ಇಲ್ಲಿ 650 ಕ್ಯೂಸೆಕ್ಸ್ ನೀರು ಬಿಟ್ಟಿರತಕ್ಕಂಥದ್ದು. ಆದರೆ ಆ ನೀರು ತೂಬಿನ ಕೆಳಭಾಗದಲ್ಲಿ ಇರತಕ್ಕಂಥ ಹಿನ್ನೆಲೆಯಲ್ಲಿ ಕಾಲುವೆಯ ತೂಬುಗಳು ಮೇಲ್ಭಾಗದಲ್ಲಿ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಮರ್ಪಕವಾಗಿ ರೈತರ ಜಮೀನುಗಳಿಗೆ ನೀರು ಕೂಡ ತಲುಪ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಕೂಡ ರೈತರು ಪ್ರತಿನಿತ್ಯ ಸಂಕಷ್ಟ ಪರಿಸ್ಥಿತಿಯನ್ನು ಕೂಡ ಎದುರಿಸತಕ್ಕಂಥದ್ದು. ಈಗಾಗಲೇ ಭತ್ತ ನಾಟಿ ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆಗಳು ಕೂಡ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಸಸಿ ಕೂಡ ಸುಮಾರು 60 ದಿನ ಕಳೀತಾ ಇದೆ. ಇದುವರೆಗೂ ಕೂಡ ನಾಟಿ ಮಾಡದೆ ರೈತರು ಮತ್ತಷ್ಟು ಸಂಕಷ್ಟ ಪರಿಸ್ಥಿತಿಯನ್ನು ಕೂಡ ಎದುರಿಸ್ತಾ ಇರತಕ್ಕಂಥದ್ದು. ನಿಟ್ಟಿನಲ್ಲಿ ಕೂಡ ಕರ್ನಾಟಕ ಈ ಭಾಗದ ಶಾಸಕರು, ಅದರ ಜೊತೆಗೆ ಆಂಧ್ರದ ಶಾಸಕರ ಜೊತೆಗೆ ಆಂಧ್ರ ಸರ್ಕಾರದ ಜೊತೆಗೆ ಒಂದು ಸೌಹಾರ್ದತ ಮಾತುಕತೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆಂಧ್ರದ ಪಾಲಿನ ಇಂಡೆಂಟ್ ಅನ್ನ ನೀರನ್ನು ತೆಗೆದುಕೊಂಡು ಹೋದ್ರೆ ಮಾತ್ರ 2 ರಾಜ್ಯದ ರೈತರಿಗೆ ಕೂಡ ನೀರು ಸಿಗಲಿಕ್ಕೆ ಸಾಧ್ಯ ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ. ನಿಟ್ಟಿನಲ್ಲಿ ಕೂಡ ಆಂಧ್ರ ಸರ್ಕಾರ ಇದುವರೆಗೂ ಕೂಡ ಇನ್ನು ಇಂಡೆಂಟ್ ಕೂಡ ಕೊಟ್ಟಿಲ್ಲ. ಆ ನಿಟ್ಟಿನಲ್ಲಿ ಕೂಡ ಆಂಧ್ರ ಕೋಟದಡಿ ಕೃಷಿಗೆಯನ್ನು ತೆಗೆದುಕೊಂಡು ಹೋಗ್ತಾ ಇದ್ರು ನೀರು. ಅದು ಇನ್ನ ಆ ಕೋಟದಡಿ ಅವರು ನೀರು ತೆಗೆದುಕೊಂಡು ಹೋಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಕರ್ನಾಟಕದ ರೈತರಿಗೆ ಕೂಡ ಈಗ ಸಮಸ್ಯೆಯನ್ನು ಕೂಡ ಎದುರಿಸತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸರ್, ನಾವು ತುಂಗಭದ್ರಾ ಜಲಾಶಯ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ರೈತರು. ಈಗ ನಾವೆಲ್ಲ ತುಂಗಭದ್ರಾ ಜಲಾಶಯದ ಕೆಳಮಟ್ಟದ ಕಾಲುವೆ ಅಂದ್ರೆ ಎಲ್ಎಲ್ಸಿ ಕಾಲುವೆ, ಇದು ಆಂಧ್ರ ಕರ್ನಾಟಕದ ಜಂಟಿ ಕಾಲುವೆ. ಈ ಕಾಲುವೆ ಇವತ್ತು 145 ಡಿಪಿ 145 ಕಿಲೋಮೀಟರ್ ಅಲ್ಲ ಇದೀವಿ. ಅಂದ್ರೆ ಇಲ್ಲಿ ರೈತರ ಪರಿಸ್ಥಿತಿ ಏನಾಗಿದೆ, ಇವತ್ತು ಆಂಧ್ರ ಕರ್ನಾಟಕ ಜಂಟಿಯಾಗಿ ನಿರ್ಮಾಣ ಆಗಿರ್ತಕ್ಕಂಥ ಇದು ಇದರದ ಕಾಲುವೆ. ಅವತ್ತು ಕರ್ನಾಟಕಕ್ಕೆ 650 ಕ್ಯೂಸಸ್, ಆಂಧ್ರಕ್ಕೆ 850 ಕ್ಯೂಸಸ್, ಆಪರೇಷನ್ ಲಾಸ್ ಒಂದು 300, ಟೋಟಲ್ 1800 ಕ್ಯೂಸಸ್ಗೆ ಅಂತಂದೇಳಿ ಇವತ್ತಿನ ಅವತ್ತು 1953ರಲ್ಲಿ ಕೆನಾಲ್ ನಿರ್ಮಾಣ ಮಾಡ್ಯಾರ. ಆದರೆ ಇಲ್ಲಿವರೆಗೂ ಕೂಡ ನಾವು ಅಣ್ಣ ತಮ್ಮಂದಿರಂತೆ ಆಂಧ್ರ ಕರ್ನಾಟಕದವರು ಜಂಟಿಯಾಗಿ ನೀರು ಪಡೆದು ಕೃಷಿಗಾಗಿ ಎಲ್ಲರೂ ಕೂಡ ಡಿಪಿಗಳಿಗೆ ಏರ್ತಾ ಇದ್ವು.
ಆದರೆ ಈಗ ಆಂಧ್ರದವ್ರು ನೀರು ತಾಂಡಿಲ್ಲ ಕೃಷಿಗಾಗಿ. ನಾವು ಕೇವಲ ಕರ್ನಾಟಕದವ್ರು 650 ಕ್ಯೂಸೆಸ್ ತಾಂಡಿವಿ, 1 DP ಏರಿದ್ರು 1 DP ನೀರು ಏರ್ಬಲ್ವು. ಇವತ್ತು ಎಡದೆ ಬರೇ ಇನ್ನ ಕೆಳಗೆ ನೆಲ ಕಾಣಂಗಿದ್ದು. ಈಗ ಅಲ್ಲಿ ಆಂಧ್ರ ಬಾರ್ಡರ್ ಏನೈತೆ 155 ಕಿಲೋಮೀಟರ್ನಲ್ಲಿ ನಮ್ಮ ರೈತರೆಲ್ಲರೂ ಅಡ್ಡಾಕ್ಯಂಡ್ರೆ ಸಿಂಧವಾಳ ತಕ ಅಡ್ಡಾಕ್ಯರೋದಕ್ಕೆ ಸ್ವಲ್ಪ ಎದುರೊದ್ದಿನ ಇಷ್ಟೊಂದು ಬರ್ತದೇವು. ಅಂದರೆ ಇಲ್ಲಿ 1000 ಎಕರೆ ಭೂಮಿಗಳಿಗೆ ನೀರು ಕೊಟ್ಟಿರಿ, ಒಂದು 100 ಎಕರೆ ಕೂಡ ನೀರು ಆಗ್ಲಾರ್ದಂಥ ಪರಿಸ್ಥಿತಿ ಬಂದರೆ ರೈತರ ಪರಿಸ್ಥಿತಿಗಳು ಇವತ್ತು ಕಣ್ಣೀರಿಡ್ತಕ್ಕಂಥ ಪರಿಸ್ಥಿತಿ ಐತೆ. ಆತ್ಮಹತ್ಯೆ ಮಾಡ್ಕೊಂಬಕ್ಕೆ ಇವತ್ತು ರೆಡಿ ಆಗ್ಯಾರ. ಅಂದ್ರೆ ಹಂಗ ಎಲ್ಲರಿಗೂ ವಿನಂತಿ ಮಾಡೋದೇನಂದ್ರೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ, ಆಂಧ್ರ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಜೊತೆ ಮಾತನಾಡಿ ದಯವಿಟ್ಟು ಅವರು ಕೂಡ ಕೃಷಿಗೆ ನಮ್ಮ ಪಾಲಿನ ಪ್ರಕಾರ ನೀರು ಪಡಿಬೇಕು, ಇಲ್ಲ ಕರ್ನಾಟಕ ತಕ್ಷಣನೇ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಂತೇಳಿ ವಿನಂತಿ ಮಾಡ್ತೀವಿ. ತೀರ್ಥಲ್ಲಿ ಕೂಡಲೇ ರಾಜ್ಯ ಸರ್ಕಾರ ಕೂಡಲೇ ಮಧ್ಯಪ್ರವೇಶ ಮಾಡಬೇಕಾಗುತ್ತೆ. ಆಂಧ್ರದ ಸರ್ಕಾರದೊಂದಿಗೆ ಮಾತುಕತೆ ನಡೆಸಿ 2 ರಾಜ್ಯಗಳ ಪಾಲಿನ ನೀರಿನ ಕಾಲುವೆಗೆ ಬಿಟ್ಟರೆ ಮಾತ್ರ ರೈತರಿಗೆ ಸಮರ್ಪಕ ನೀರು ಹೋಗಲಿಕ್ಕೆ ಸಾಧ್ಯ. ನಿಟ್ಟಲ್ಲಿ ಕೂಡ ರೈತರು ಪ್ರತಿನಿತ್ಯ ಹೋರಾಟದ ಮೂಲಕ ಒತ್ತಾಯನ ಕೂಡ ಮಾಡ್ತಾ ಇದ್ದಾರೆ. ಸರ್ಕಾರ ಕೂಡಲೇ ಮಧ್ಯಪ್ರವೇಶ ಮಾಡಿ ಈ ಕಾಲುವೆಗಳಿಗೆ ಸಮರ್ಪಕವಾಗಿ ನೀರು ಬಿಡಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.